ಡಿ ಬಾಸ್. ಈ ಹೆಸರಲ್ಲೇ ವಿವಾದ ಇದೆಯೋ ಅಥವಾ ವಿವಾದ ಇವ್ರನ್ನ ಹುಡ್ಕೊಂಡ್ಬರುತ್ತೋ ದೇವರೇ ಬಲ್ಲ. ಡೋಂಟ್ ವರಿ. ಬಟ್ ಈ ಸಲ ದರ್ಶನ್ ಅವರೇನು ಕಿರಿಕ್ ಮಾಡ್ಕೊಂಡಿಲ್ಲ. ಕಿರಿಕ್ ಮಾಡಿದ್ದು ದರ್ಶನ್ ಜೊತೆ ಫೋಟೋ ತೆಗೆಸ್ಕೊಂಡಿರೋ ಈ ವ್ಯಕ್ತಿ. ದರ್ಶನ್ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಕ್ಕೋ ಏನೋ ಗೊತ್ತಿಲ್ಲ, ಆದರೆ ಇವರ ಮೇಲೆ ಕಿಡ್ನಾಪ್ ಆರೋಪ ಇದೆ. ಒಂದು ವಿಚಿತ್ರ ಗಲಾಟೆ ಕೂಡ ನಡೆದಿದೆ. ಬಂಡೆ ಮಹಾಕಾಳಮ್ಮ ದೇವಸ್ಥಾನ, ಬೆಂಗಳೂರು ಮಂದಿಗೆ ಆಲ್ಮೋಸ್ಟ್ ಗೊತ್ತಿರೋ ದೇವಸ್ಥಾನ ಇದು. ತುಂಬಾ ದೊಡ್ಡ ಇತಿಹಾಸ ಇರೋ ಈ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಕೂಡ ಬರ್ತಾರೆ. ದರ್ಶನ ಪಡೆಯೋದಕ್ಕೆ ಇಲ್ಲಿ ಹರಸಾಹಸ ಪಡಬೇಕು, ಅಷ್ಟೊಂದು ಪ್ರಸಿದ್ಧಿ ಇರೋ ದೇವಸ್ಥಾನ ಇದು. ದುರಂತ ಏನಂದ್ರೆ ಎಲ್ಲ ನೆಮ್ಮದಿಗಾಗಿ ದೇವರ ದರ್ಶನಕ್ಕೆ ಅಂತ ಹೋಗ್ತಾರೆ, ಆದರೆ ಇಲ್ಲಿ ದೇವ್ರ ದರ್ಶನಕ್ಕೆ ಹೋಗಿ ನೆಮ್ಮದಿನೇ ಕಳ್ಕೊಳ್ಳೋ ಹಾಗಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಬಂಡೆ ಮಹಾಕಾಳಿ ದೇವಸ್ಥಾನ ಇರೋದು. ಇದರ ಅರ್ಚಕ ಹಾಗೂ ಟ್ರಸ್ಟಿ ಈ ಶಶಿಕುಮಾರ್. ಆಗಲೇ ದರ್ಶನ್ ಜೊತೆ ಇರೋ ಫೋಟೋನ ತೋರಿಸಿದ್ವಲ್ಲ, ಇವರೇ. ವಿಷಯ ಏನಪ್ಪ ಅಂದರೆ, ಈ ಅರ್ಚಕ ಶಶಿಕುಮಾರ್ ಮತ್ತು ರಮೇಶ್ ಅನ್ನೋ ವ್ಯಕ್ತಿ ನಡುವೆ ದೇವ್ರ ದರ್ಶನದ ವಿಚಾರಕ್ಕೆ ಒಂದು ಗಲಾಟೆ ಶುರು ಆಗುತ್ತೆ. ಕೊನೆಗೆ ಕಿಡ್ನಾಪ್ವರೆಗೂ ಅದು ಬಂದು ನಿಲ್ಲುತ್ತೆ. ರಮೇಶ್ ಅನ್ನೋ ವ್ಯಕ್ತಿ ಶಶಿಕುಮಾರ್ ಅವರ ಹತ್ರ ಸ್ನೇಹಿತರಿಗೆ ದೇವ್ರ ದರ್ಶನಕ್ಕೆ ಪಾಸ್ ಕೊಡಿ ಅಂತ ಕೇಳಿದ್ರಂತೆ. ಬಟ್ ಶಶಿಕುಮಾರ್ ಅವರು ಪಾಸ್ ಕೊಟ್ಟಿಲ್ಲ. ಸೊ ಇಬ್ಬರ ನಡುವೆ ಗಲಾಟೆ ಶುರುವಾಗುತ್ತೆ. ಆಗ ರಮೇಶ್ ಶಶಿಕುಮಾರ್ ಅವರ ವಿರುದ್ಧ ಒಂದಷ್ಟು ವಲ್ಗರ್ ಶಬ್ದಗಳನ್ನ ಬಳಸ್ತಾರೆ. ನಂತರ ಜೋರು ಗಲಾಟೆ ಕೂಡ ಆಗಿದೆ. ಈ ಕಂಪ್ಲೀಟ್ ಇನ್ಸಿಡೆಂಟ್ ನಡೆಯೋದು ಕೆಂಪೇಗೌಡ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಗಲಾಟೆ ನಂತರ ರಮೇಶ್ ವಿರುದ್ಧ ಅರ್ಚಕ ಶಶಿಕುಮಾರ್ ಕೆಂಪೇಗೌಡ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲಿಸ್ತಾರೆ. ಆಗ ದರ್ಶನ್ ಜೊತೆ ಇರೋ ಇವರ ಈ ಫೋಟೋ ಕೂಡ ವೈರಲ್ ಆಗಿದೆ. ಇನ್ನೊಂದು ವರ್ಷನ್, ರಮೇಶ್ ಅವರ ವರ್ಷನ್ ಏನಂದ್ರೆ, ಮೇ 24ನೇ ತಾರೀಕು ಈ ಗಲಾಟೆ ಬಹಳ ಜೋರಾಗುತ್ತೆ. ಆಗ ಈ ಶಶಿಕುಮಾರ್ ಏನ್ ಮಾಡ್ತಾರೆ ಅಂದ್ರೆ, ರಮೇಶ್ನವರದ್ದು ಒಂದು ಗ್ಯಾರೇಜ್ ಇದೆ ಚಾಮರಾಜಪೇಟೆಯಲ್ಲಿ. ಅದು ಜಮೀರ್ ಅಹಮದ್ ಅವರ ಏರಿಯಾ. ಅಲ್ಲಿಗೆ ಹೋಗಿ ಗಲಾಟೆ ಮಾಡಿ ಶಶಿಕುಮಾರ್ ಅವರು ರಮೇಶ್ ಅವರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಹಲ್ಲೆ ಮಾಡಿದ್ದಾರಂತೆ. ಆದರೆ ಶಶಿಕುಮಾರ್ ಈ ಆರೋಪವನ್ನು ಒಪ್ಪಿಕೊಳ್ತಾ ಇಲ್ಲ. ಒಂದು ಕಡೆಯಿಂದ ದೂರು ದಾಖಲಾಗಿದೆ, ಬಟ್ ರಮೇಶ್ ಕಡೆಯಿಂದ ಯಾವ ಕಂಪ್ಲೇಂಟ್ ಕೂಡ ದಾಖಲಾಗಿಲ್ಲ. ರಮೇಶ್ರ ಪತ್ನಿ ಈಗೇನೋ ಶಶಿಕುಮಾರ್ ವಿರುದ್ಧ ದೂರು ದಾಖಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ, ಕೇವಲ ಒಂದು ಪಾಸ್ ವಿಷಯಕ್ಕೆ ಇಷ್ಟೆಲ್ಲ ಆಗೋದಕ್ಕೆ ಸಾಧ್ಯನಾ? ಪಾಸ್ ಇದ್ರೆ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತಾರೆ, ಇದೆಲ್ಲ ಕಾಮನ್. ಆದರೆ ಆ ಕಾರಣಕ್ಕೆ ಇಷ್ಟು ದೊಡ್ಡ ಗಲಾಟೆ ಆಗಿದೆ ಅಂದರೆ ಸ್ವಲ್ಪ ಏನೋ ಅನುಮಾನ ಬರುತ್ತೆ. ಅದರಲ್ಲೂ ರಮೇಶ್ ಹೆಂಡ್ತಿ ಈ ಕೇಸಲ್ಲಿ ಎಂಟ್ರಿ ಆಗಿರೋದು ಏನೋ ಕತೆ ಇರ್ಬೋದು ಅನಿಸ್ತಿದೆ. ಸ್ಟೇಷನ್ ಹೋದ್ಮೇಲೆ ಎಲ್ಲ ಬಯಲಾಗುತ್ತೆ ಬಿಡಿ.